ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 34ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಕೃಷ್ಣನು ಮದದಾನಿಯನ್ನು ಸಂಹರಿಸಿ ರಕ್ತಸಿಕ್ತವಾದ ದಂತದೊಂದಿಗೆ ರಂಗಪ್ರವೇಶ ಮಾಡಿದ್ದನ್ನು ನೋಡಿದೆವು. ಇಂದು ಮಥುರೆಯ ಇತಿಹಾಸದ ಅತ್ಯಂತ ದೊಡ್ಡ ಮಲ್ಲ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ. ಒಂದು ಕಡೆ ಪರ್ವತದಂತಹ ದೇಹವಿರುವ ಚಾಣೂರ ಮತ್ತು ಮುಷ್ಟಿಕರು, ಇನ್ನೊಂದು ಕಡೆ ಎಳೆಪ್ರಾಯದ ಸುಂದರ ಬಾಲಕರಾದ ಕೃಷ್ಣ ಮತ್ತು ಬಲರಾಮರು. ಈ ಅಸಮಾನ ಯುದ್ಧವನ್ನು ನೋಡಿ ಮಥುರೆಯ ಜನರು ಕಂಸನನ್ನು ಶಪಿಸುತ್ತಿದ್ದರು. ಆದರೆ ಆ ಅಖಾಡದಲ್ಲಿ ನಡೆದ ಚಮತ್ಕಾರವೇ ಬೇರೆಯಾಗಿತ್ತು. ಬನ್ನಿ ನೋಡೋಣ. ಕಂಸನ ಆಜ್ಞೆಯಂತೆ ಚಾಣೂರನು ಕೃಷ್ಣನನ್ನು, ಮುಷ್ಟಿಕನು ಬಲರಾಮನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾರೆ. ಮಲ್ಲರು ತಮ್ಮ ಬೃಹತ್ ಕೈಗಳಿಂದ ಕೃಷ್ಣನನ್ನು ಹೊಸಕಿ ಹಾಕಲು ಪ್ರಯತ್ನಿಸುತ್ತಾರೆ. ಆದರೆ ಕೃಷ್ಣನು ಮಿಂಚಿನಂತೆ ಅವರ ಹಿಡಿತದಿಂದ ತಪ್ಪಿಸಿಕೊಳ್ಳುತ್ತಾನೆ. ಮಥುರೆಯ ಜನರು ಗಾಬರಿಯಿಂದ ನೋಡುತ್ತಾ, ಈ ಅನ್ಯಾಯ ನಿಲ್ಲಲಿ, ಹೂವಿನಂತಹ ಬಾಲಕರಿಗೆ ವಜ್ರದಂತಹ ಮಲ್ಲರೊಂದಿಗೆ ಯುದ್ಧವೇ ಎಂದು ಕೂಗತೊಡಗಿದರು. ಆದರೆ ಕೃಷ್ಣನ ಮುಖದಲ್ಲಿನ ಆ ಕಿರುನಗೆ ಮಾತ್ರ ಮಾಸಿರಲಿಲ್ಲ. ಯುದ್ಧವು ತೀವ್ರವಾಯಿತು. ಕೃಷ್ಣನು ಚಾಣೂರನ ಕೈಗಳನ್ನು ಹಿಡಿದು ಗಾಳಿಯಲ್ಲಿ ವೇಗವಾಗಿ ಸುತ್ತಿಸಿ ಭೂಮಿಗೆ ಅಪ್ಪಳಿಸುತ್ತಾನೆ. ಚಾಣೂರನ ಪ್ರಾಣ ಹಾರಿ ಹೋಗುತ್ತದೆ. ಅತ್ತ ಬಲರಾಮನು ಮುಷ್ಟಿಕನ ಎದೆಗೆ ತನ್ನ ಮುಷ್ಟಿಯಿಂದ ಬಲವಾಗಿ ಗುದ್ದಿದಾಗ ಆ ಮಹಾಮಲ್ಲನು ರಕ್ತವನ್ನು ಕಾರುತ್ತಾ ಕೆಳಕ್ಕೆ ಉರುಳುತ್ತಾನೆ. ಇಡೀ ರಂಗಶಾಲೆಯೇ ಸ್ತಬ್ಧವಾಗುತ್ತದೆ. ಕಂಸನು ನಂಬಿದ್ದ ಅತ್ಯಂತ ಬಲಿಷ್ಠ ಸೇನೆಗಳು ಈಗ ಕಣ್ಮುಂದೆಯೇ ಮಣ್ಣು ಪಾಲಾಗಿದ್ದವು. ಕೃಷ್ಣ ಮತ್ತು ಬಲರಾಮರು ಜಯಶಾಲಿಯಾಗಿ ಅಖಾಡದ ಮಧ್ಯದಲ್ಲಿ ನಿಲ್ಲುತ್ತಾರೆ. ಮಲ್ಲರ ಪತನವನ್ನು ಕಂಡ ಕಂಸನು ಸಿಂಹಾಸನದಿಂದ ಎದ್ದು ಕಿರುಚತೊಡಗುತ್ತಾನೆ. ಅವನು ತನ್ನ ಸೈನಿಕರಿಗೆ ಈ ಕೂಡಲೇ ನಂದಗೋಪನನ್ನು ಬಂಧಿಸಿ ಕೃಷ್ಣ ಬಲರಾಮರನ್ನು ಸದೆಬಡಿಯಿರಿ ಎಂದು ಆಜ್ಞಾಪಿಸುತ್ತಾನೆ. ಆದರೆ ಕೃಷ್ಣನ ಕಣ್ಣುಗಳು ಈಗ ನೇರವಾಗಿ ಕಂಸನ ಕಡೆಗೆ ನೆಟ್ಟಿದ್ದವು. ಬೃಂದಾವನದಲ್ಲಿ ಕುಳಿತಿದ್ದ ರಾಧೆಗೆ ಈ ಪ್ರತಿಕ್ಷಣದ ಅರಿವಿತ್ತು. ಕೃಷ್ಣ, ಅಧರ್ಮದ ಕೋಟೆ ಉರುಡುವ ಸಮಯ ಬಂದಿದೆ. ನಿನ್ನ ಪಾದಗಳು ಈಗ ಸಿಂಹಾಸನದ ಮೆಟ್ಟಿಲೇರಲಿ ಎಂದು ರಾಧೆ ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾಳೆ. ಸ್ನೇಹಿತರೆ, ದೈವಿಕ ಶಕ್ತಿಯ ಮುಂದೆ ಶಾರೀರಿಕ ಬಲ ಎಂದಿಗೂ ಸೋಲುತ್ತದೆ ಎಂಬುದಕ್ಕೆ ಈ ಮಲ್ಲಯುದ್ಧವೇ ಸಾಕ್ಷಿ. ಕಂಸನ ಅಂತ್ಯಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಕೃಷ್ಣನು ಸಿಂಹಾಸನದ ಮೇಲೆ ಜಿಗಿದು ಕಂಸನನ್ನು ಹೇಗೆ ಸಂಹರಿಸುತ್ತಾನೆ ಮತ್ತು ಉಗ್ರಸೇನ ಹಾಗೂ ದೇವಕಿಯರ ಬಿಡುಗಡೆ ಹೇಗಾಗುತ್ತದೆ, ಇದನ್ನು ನಾವು ನಾಳೆಯ 35ನೇ ದಿನದ ಭಾಗದಲ್ಲಿ ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.